ಸೊ ಮಾತಾಡಿದ್ರೆ ರಕ್ಷಣೆ ಆಗುತ್ತೆ ಅಂತ ನಂಬಿಕೆ ಇದೆ, ಮಾತಾಡಿದ್ರೆ ಜನ ಗುಣವಂತಾರೆ ಅಂತ ನಂಬಿಕೆ ಇದೆ. ನಾವು ಮಾತಾಡಿದ್ರೆ ಆಶೀರ್ವಾದವಾಗಿ ಇರ್ತೀವಿ ಅಂತ ಯಾಕೆ ನಂಬಿಕೆ ಬರ್ತಾ ಇಲ್ಲ? ಕ್ರೈಸ್ತರು ಅಂದರೆ ಏನೂ ಇಲ್ಲ, ಅವ್ರು ಕೇರ್ ಆಫ್ ಫುಟ್ಪಾತ್ಗೆ ಬಂದ್ಬಿಟ್ಟಿದ್ದಾರೆ, ಎಲ್ಲ ಮಾರ್ಕೊಂಡ್ಬಿಟ್ಟಿರ್ತಾರೆ, ಅವ್ರ ಜೀವನದಲ್ಲಿ ಜೀರೋ ಆಗಿರ್ತಾರೆ, ಅವರೇ ಕ್ರೈಸ್ತರು ಅನ್ನೋ ಹೆಸರನ್ನ ಇವತ್ತಿಂದ ಚೇಂಜ್ ಮಾಡೋಣ. ನಾವು ಚೆನ್ನಾಗಿದ್ದೀವಿ, ಬಿಕಾಸ್ ಆಲ್ ಗ್ಲೋರಿ ಗೋಸ್ ಟು ಮೈ ಫಾದರ್. ಇಫ್ ಯು ಡೋಂಟ್ ನೋ ಗಾಡ್ ಹ್ಯಾಸ್ ಪ್ರಾಸ್ಪರಿಟಿ, ದೆನ್ ಯು ಡೋಂಟ್ ನೋ ಗಾಡ್. ದೇವರು ಆಶೀರ್ವದಿಸ್ತಾರೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಂದರೆ ನಿನಗೆ ದೇವರೇ ಗೊತ್ತಿಲ್ಲ. ಒಬ್ಬರು ರಕ್ಷಣೆ ಹೊಂದಬೇಕು ಅಂದರೆ ಏನು ಮಾಡಬೇಕು? ಅವ್ರ ಹತ್ರ ಹೋಗಿ ಮಾತಾಡಬೇಕು. ಫಾಸ್ಟ್ರೆ ರಕ್ಷಣೆ ಒಂದೇ ಟೈಮಲ್ಲಿ ಹೊಂದ್ತಾರೆ ಬಿಡಿ, ನೀವು ಯಾಕೆ ಮಾತಾಡ್ತೀರಾ ಅಂದರೆ, ರಕ್ಷಣೆ ಹೊಂದಕ್ಕಾಗುತ್ತಾ? ಇಲ್ಲ. ರಕ್ಷಣೆ ಹೊಂದಕ್ಕೆ ಏನು ಮಾಡಬೇಕು? ಮಾತಾಡಬೇಕು. ಇವತ್ತೊಬ್ಬರು ಗುಣ ಆಗಬೇಕು ಅಂದರೆ ಏನು ಮಾಡಬೇಕು? ಅವ್ರ ಹತ್ರ ಹೋಗಿ ನಾವು ಮಾತಾಡಬೇಕು. ದೇವ್ರು ಗುಣಪಡಿಸ್ತಾರಪ್ಪ, ನಮ್ಮ ದೇವ್ರು ಗುಣಪಡಿಸುವಂಥ ದೇವರು ಅಂತ ಹೇಳಿದರೆ ಏನಾಗ್ತಾರೆ? ಗುಣ ಆಗ್ತಾರೆ. ಆಶೀರ್ವಾದನೂ ಅದೇ ಥರನೇ, ದೇವ್ರು ನೀನು ಆಶೀರ್ವದಿಸ್ತಾರಪ್ಪ ಅಂತ ನಾವು ಹೇಳಿದ್ರೇ ಆಗೋದು. ಪ್ರೈಸ್ ದಿ ಲಾರ್ಡ್. ಯಾವುದು ಆಟೋಮೆಟಿಕ್ಕಾಗಿ ಆಗೋದಿಲ್ಲ. ಐ ಮೀನ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಸ್ಪೀಕ್ ಇಟ್. ವೆಲ್ತ್